ಶೃಣ್ವಂತಿ ದಿವೈಸ್ತವೈ ವೇದೈ ಸಾಂಗ ಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಷುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಸದಾ ಸ್ಮರಣೀಯರಾದ ಪ್ರಾತಸ್ಮರಣೀಯರಾದ ಎನ್ನ ಸದ್ಗುರುಗಳ ಅಡೆದಾವರುಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಉಪಮಂಗಲವನ್ನು ಮಾಡಿ ಎನ್ನ ಆರಾಧ್ಯ ದೈವ ಸದ್ಗುರು ಜಗದಾದಿ ಜಗದ್ಗುರು ಶ್ರೀ ಶಿವಾನಂದರನ್ನು ಶ್ರೀ ಸಿದ್ಧಾರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸಕಲ ಜೀವಾತ್ಮರಿಗೆ ಲೇಸನ್ನೇ ವಹಿಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರವಿರಾಗಿನಿ ವೈರಾಗ್ಯದ ಕನಿ ತತ್ವಶಿಖಾಮಣಿ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣೀಯರನ್ನೇನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀಮನ್ ನಿಜಗುಣ ಶಿವಗಳನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನು ತತ್ವಜ್ಞಾನಿಗಳನ್ನು ಋಷಿ ಮುನಿಗಳನ್ನು ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯನೇನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಒಂದು ಕ್ಷೇತ್ರದ ಅಧಿದೇವತೆಯಾದ ಸಮರ್ಥ ಸದ್ಗುರು ಶ್ರೀ ಸಂಗಮೇಶ್ವರಾಜ್ಜನವರ ದಿವ್ಯ ಚೇತನಕ್ಕೆ ಶತಶಿರವಾಗಿ ಅದು ಅಲ್ಲದೆ ಸಮಸ್ತ ಇಂಚಿಗೇರಿ ಸಂಪ್ರದಾಯಕ್ಕೂ ಅನಂತ ದೀರ್ಘದಂಡ ನಮಸ್ಕಾರ ಉಪಮಂಗಲವನ್ನು ಮಾಡಿ ಸಮರ್ಥ ರಾಮದಾಸರನ್ನು ಸ್ಮರಿಸಿಕೊಂಡು ಇಲ್ಲಿಯ ಪರ್ಯಂತರವಾಗಿ ದಾಸಬೋಧವನ್ನು ಓದಿರತಕ್ಕಂಥ ಶರಣರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಪುಣ್ಯಾತ್ಮರೇ, ಇವತ್ತಿನ ಈ ಒಂದು ಪರ್ವ ಕಾಲದಲ್ಲಿ ನಾವು ನೀವೆಲ್ಲರೂ ಪ್ರವೇಶರಾಗೋಣ. ಯಾಕಂದರೆ ಎಲ್ಲ ಟೈಮ್ಗಳು ಸಿಗ್ತಾ ಇದ್ದಾವೆ, ಆದರೆ ಇಂಥ ಸಂದರ್ಭಗಳು ಸಿಗುವುದಿಲ್ಲ. ಯಾಕಂದರೆ ಎಂತೆಂಥ ದೊಡ್ಡ ದೊಡ್ಡ ವೈಭವ ಎಲ್ಲ ಏನೆಲ್ಲ ನಡೀತಾ ಇದ್ದಾವೆ, ಆದರೂ ಸಹಿತ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆ ನಿತ್ಯವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಇಲ್ಲಿ ಪ್ರವಚನ ಇವತ್ತೊಂದು ಸೋಯ್ತಲ್ಲ ಅಂದರೆ 6 ದಿನಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ನಿಡೋಣಿ ಒಂದು ಮಠದಲ್ಲಿ. ಇಲ್ಲಿಯ ಪರ್ಯಂತರವಾಗಿ ನಿಮ್ಮೆಲ್ಲರಿಗೆ ಬಹು ಸುಂದರವಾಗಿ ಬೋಧನೆಯನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಏನು ಹೇಳು ಅಂದ್ರೆ ದಾಸಬೋಧದಲ್ಲಿ ಜನ್ಮ ದುಃಖ ಐತಿ ಅಂತ ಹೇಳಿ, ಜನ್ಮನತಕ್ಕಂಥದ್ದು ಏನೈತ್ರಿ, ದುಃಖ ಐತಿ. ಜನ್ಮ ದುಃಖಂ ಜರಾ ದುಃಖಂ ಜಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗೃತ 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 ಅಂತ ಹೇಳ್ತಾರೆ. ಜನ್ಮ ದುಃಖ ಐತಂದ್ರೆ ಜನ್ಮ ಬರೋಕೆ ಏನು ಕಾರಣ ಐತಿ? ಇದು ಒಂದೇ ಜನ್ಮ ಅಂತ ನಾವು ತಿಳಿದ್ದೆವು. ಅನಂತ ಜನ್ಮಗಳನ್ನ ದಾಟಿ ಕೊನೆಯ ಜನ್ಮ ಮನುಷ್ಯ ಜನ್ಮಕ್ಕೆ ಬಂದಿದ್ದೆವು ನಾವು. ಅಕ್ಕ ಮಾಡಿ ಇಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಬಂದೆ ಬಾರದ ಭವಂಗಳನ್ನು ಉಂಡೆ ಹಿಂದನ ಜನ್ಮಗಳೇನಾದರೂ ಆಗಲಿ ಮುಂದೆ ಕರುಣಿಸುವ ಚನ್ನಮಲ್ಲಿಕಾರ್ಜುನ. ಎಷ್ಟೋ ಜನ್ಮ ದುಃಖ ಐತಿ, ಹೋದ ಕರೆ ಎಷ್ಟೋ ಜನ್ಮಗಳನ್ನ ದಾಟಿ ಏನಾಗ್ಯದರಿ ಮನುಷ್ಯ ಜನ್ಮನತಕ್ಕಂಥದ್ದು ಬಂದಿದೆ. ಜನ್ಮ ದುಃಖ ಐತಿ. ಈ ಜನ್ಮಕ್ಕೆ ಮೂಲ ಕಾರಣ ಏನು? ಎಷ್ಟೋ ಸಲ ಹುಟ್ಟುತ್ತಾ ಇದ್ದೇವೆ, ಎಷ್ಟೋ ಸಲ ಬರ್ತಾ ಇದ್ದೇವೆ. ಆದ್ರೆ ಅಂತ ಇದ್ದಾರ, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತಾರಿಲ್ಲ. ನಾವು ನುಡ್ದಂಗೆ ನಡಿವಲ್ವ ಅನ್ನೋ ನಮಗೇನಾಗತ್ತವ್ರು ಈ ಜನ್ಮ ಬರತ್ತಾವ. ಏನು ನುಡ್ದಂಗೆ ನಡಿವಲ್ವ ನಾವು? ಈ ಲೌಕಿಕ ವಿಚಾರದಿಂದ ವಿಚಾರ ಮಾಡ್ತಾ ಇದ್ರಿ, ಆ ಮತ್ತು ಬೇರೆ ಸತ್ಯವಾಗಿ ನುಡಿಬೇಕು ಅನ್ನೋದು ನಿಮ್ಮದೈತಿ. ನಾವೇನು ನುಡಿದು ಅನ್ನೋದು ನಮಗೆ ನೆನಪಿಲ್ಲ, ಅದ ಮಾಯ ಅಂತಾರ ಅವರು. ಹೇಳಿಲ್ಲ, ಮಾಯೆ, ಅಹಂಕಾರ, ಅಮೃತ ಏನು ನುಡ್ದು ಅಂದ್ರೆ ಹೇಳ್ತಾ ಇದ್ರು, ತಾಯಿಯ ಗರ್ಭದಲ್ಲಿ ನಾನಿರ್ದೆ ವೇಳೆಯಡಿ ಹೇಯದ ಅತಿಬಾಧೆಗೆ ಮನನೊಂದು ಪೇಸುತ್ತಿಯೇ ಪೇಯವನ್ನು ಬಿಟ್ಟಿತೇಕಿಂತು ಪೊರಮಟ್ಟಿರು ಆಯುಷ್ಯಂ ಇರುವುದರೊಳಗೆ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನೊಲಿಸಿ ಮಾಯೆಯನ್ನು ಮೀರಿ ಭವನ ಗೆಲುವೆನೆಂಬ ಸಮುದಾಯದ ಅಧಿಕಾರವನ್ನು ಮರದೆ ಅದಕ್ಕಿನ್ನು ಧರ್ಮವೇ ಹೇಳ್ತಾ ಇದ್ದಾರೆ. ತಾಯಿ ಗರ್ಭದಾಗ ಇದ್ದಾಗ ನಾವೆಲ್ಲ ಮಾತು ಕೊಟ್ಟು ಬಂದಿದ್ದೆವು, ಇದನ್ನು ನುಡಿದು ನಾವಲ್ಲಿ.
ಯಾವಾಗ ರೀ ತಾಯಿ ಗರ್ಭದಾಗ ಇದ್ದಾಗ ಹಿಂಗೇನು ಮಂಟಪ ಇರುವುದಿಲ್ಲ, ಇರ್ತೈತೇನ್ರಿವ? ಮಂಟಪ ಇರೋದಿಲ್ಲ, ಹಿಂಗೆ ಫ್ಯಾನ್ ಇರೋದಿಲ್ಲ, ಹಿಂಗೆ ಕುರ್ಚಿ ಇರೋದಿಲ್ಲ, ಹಿಂಗೆ ಹಾಸಿ ಇರೋದಿಲ್ಲ. ತಾಯಿ ಗರ್ಭ ಎಂತ ಅಂದ್ರೆ ಕುಕ್ಕುಟ ಆಸನದಾಗಿರ್ತೈತಿ ಕೂಸ್ರಿ. ಮ್ಯಾಲ ನೋಡ್ರೆ ಶಿವಾಯಣ್ಣ ದಬಾ ತಿಂತ ಅದ್ರಾಗ ಫಸ್ಟ್ ಹುಟ್ಟು ಬಾರಿರ್ತದೆ ಸದಾನ. ಫಸ್ಟ್ ಹುಟ್ಟಿದ್ದು ಮಬ್ಬಿರ್ತಾವ್ರಿ. ಅದು ತಗೋಬೇಡ್ರಿ. ಮತ್ತು ಯಾರೇ ಫಸ್ಟ್ ಹುಟ್ಟಿದ್ರು ಅಂದ್ರೆ ಹಿಂಗೆ ಹೇಳಾಕತ್ತೀನಿ ನಾವು. ಫಸ್ಟ್ ಹುಟ್ಟಿದ ನಾವು ಬಂದು ಜಗಳನ ತೆಗೆದು ಒಂದೂರಾಗ ಎಷ್ಟು ಬೆರಿಕದನ್ರಿ ಅಂದ್ ನಾವು ವ್ಯವಹಾರದಾಗ. ಯಾಕಂದ್ರೆ ಫಸ್ಟ್ ಹೊಟ್ಟಿಲೆ ಇದ್ದಾಗ ಏನು ಮಾಡಿರ್ತಾರೆ ರೀ, ಒಂದಲ್ಲಿ 9 ಮಂದಿ ಕುಬ್ಸ ಮಾಡಿ ತಿಂದು ಹುಡುಗರು ಮಬ್ಬ ಹಿಡಿದಿರ್ತಾವ. ಮಬ್ಬ ಹಿಡಿದಿರ್ತಾವ್ರಿ ಅವ. ಯಾಕೆ ಅಯ್ಯೋ ಒಂದಿಂದ 8 ಮನೆ ಮುಗಿಸ್ತಾರಿಲ್ರಿ. ಆ ಮನೆ ಹೋಗಿ ಅಲ್ಲಿ ಕುಬಸ್ ಕೇಳ್ರು, ಈ ಮನೆಗೆ ಹೋಗಿನಿ ಈ ಕುಬಸ್ ಕೇಳ್ರು. ನಿಮಗೊಂದು ಮಾತು ಕೇಳ್ತಾನ, ಧ್ಯಾನಕ್ಕೆ ಶಿಸ್ತು ಊಟ ಮಾಡಿ ಕೂತ್ರೆ ಧ್ಯಾನ ಹತ್ತೈತು, ನಿದ್ದೆ ಹತ್ತೈತು. ಮತ್ತು ಅವು ತಾಮ್ಸಿಕ್ ಮಕ್ಳು ಹುಟ್ಟು ಅನ್ನೋದ್ಲೆ ನಾಳೆ ತಾಮ್ಸಿಕ್ ಹುಟ್ಟಬೇಕಾದ್ರೆ ಬಕಾಸುರು ಹುಡ್ತಾವು. ಅದಕ್ಕಾಗಿ ರೀ ಹೇಳ್ತಾ ಇದ್ದಾರೆ, ತಾಯಿ ಗರ್ಭದಾಗ ಕೂಸು ಮೂಡು ತಡ ಇಲ್ಲ, ತಾಯಿ ಪತ್ತೆ ಮಾಡ್ಬೇಕತ್ತ. ಏನ್ರಿ, ಚಲೋ ಆಹಾರ ಊಟ ಮಾಡಬೇಕು, ಚಲೋ ನೀರು ಕುಡಿಬೇಕು, ಚಲೋ ಮನ್ಯಾಗ ವಾತಾವರಣ ಇರಬೇಕು. ನಿಮ್ಗೆ ಮಕ್ಕಳು ಒಳ್ಳೆ ಹುಟ್ಟಬೇಕಾರೆ ಹೇಳತ್ತನ್ನ. ಯಾಕ್ರಿ, ವಾತಾವರಣ ಕೂಸಿನ ಮೇಲೆ ಪರಿಣಾಮ ಬೀರ್ತೈತಿ. ಊಟ ಮಾಡಿದ ಅನ್ನ ನೀರ ಕೂಸಿನ ಮೇಲೆ ಪರಿಣಾಮ ಬೀರ್ತೈತಿ. ಮಕ್ಕಳು ಊರಿಗೆ ಖುಷಿ ಕನೆಕ್ಷನ್ ಇರ್ತೈತಿ ನೋಡ್ರಿ. ಅದ ಏನು ಪರಮಾತ್ಮಂಗೆ ಇಲ್ಲ ರೀ. ಒಂದು ಕೂತು ವಿಚಾರ ಮಾಡ್ರಿ ನೀವು. ನಮ್ಗೆ ವಿಚಾರ ಮಾಡೋಕೆ ಟೈಮೇ ಇಲ್ಲ, ಬರೀ ಬೇರೆ ವಿಚಾರ ಮಾಡೋರು ನಾವು. ನೋಡ್ರಿ, ತಾಯಿ ಗರ್ಭದಾಗಿದ್ದಾಗ ಕೂಸಿನ ಹೊಕ್ಕು ಊರಿಂದ ತಾಯಿ ಉಂಡಂಥ ಅನ್ನ ನೀರು ಆ ಕೂಸಿಗೆ ಹೋಗ್ಬೇಕು ಅನ್ನೋದು ಕನೆಕ್ಷನ್ ಇಟ್ಟಾನ. ಅದನ್ನಾರು ವಿಚಾರ ಮಾಡಿ ಚಿಂತೆ ಮಾಡಬಾರ್ದು ನಾವು. ತಾಯಿ ಗರ್ಭದಾಗ ಹೊಲ ಇಲ್ಲ, ಮನೆ ಇಲ್ಲ, ನಾವು ಬದುಕಿದವಿಲ್ಲ. ಹೊರಗೆ ಬರೋಣ ಏನು ಮಾಡ್ತಾನೋ, ನಾಳೆ ಹೆಂಗಾಗೋದ, ನಾಡ್ದು ಹೆಂಗಾಗೋದ, ವಯಸ್ಸಾಗನ ಹೆಂಗಾಗೋದ, ಹಿಂಗಾಗೋದ, ಇದನ್ನ ವಿಚಾರ ಮಾಡ್ತಾವೆ. ಅಂಥ ವಿಚಾರ ಮಾಡ್ಬೇಕು ನೋಡ್ರಿ. ಅದಕ್ಕೂ ಗುರುಕೃಪಾ ಬೇಕು. ಮತ್ತು ಇಂಥ ವಿಚಾರ ಬರಬೇಕಾಗಿತ್ತಂದ್ರೆ ಗುರುಕೃಪಾ, ಈಶ್ವರ ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪಾ ಅಂತ ಬರ್ತಾವೆ. ಅವು 4 ನಮ್ಮ್ಯಾಗ ಆಗಿದ್ದು ಅಂದ್ರೆ ಇಂಥ ವಿಚಾರ ಬರ್ತಾವೆ ನಮಗೆ. ಅದೇನು ಮಾಡಿರ್ತೈತ್ರಿ, ಆ ತಾಯಿ ಉಂಡಂಥ ಅನ್ನ ಜಲಗಳು ನೀರುಗಳು ಏನಾಗ್ತಾವ್ರಿ, ಆ ಕೂಸಿನಂಗೆ ಹೋಗ್ತಾವಲ್ಲ. ಆಗ ನಾವು ತಾಯಿ ಗರ್ಭದಾಗ ಇದ್ದಾಗ ಏನು ಮಾಡಿದ್ವು, ಪ್ರತಿಯೊಬ್ಬರು ಹಾನಿ ಮಾಡಿ ಬಂದಿದ್ದೆವು. ಏನಂತ ಹಾನಿ ಮಾಡಿ ಬಂದಿದ್ದೋ ರೀ, ಕೆಳಗೆ ನೋಡ್ರೆ ಅಳಗಾಡಕ್ಕೆ ಜಾಗಿಲ್ಲ, ಈ ಕಡೆ ನೋಡ್ರೆ ಎಲ್ಲುವ ಅದು ಜರಾಯು ಚೀಲ ಅನ್ನತಕ್ಕಂಥದ್ದು ಮುಚ್ಚಿರ್ತೈತಿ, ಕೂಸಿಗೆ ಮುಚ್ಚಿರ್ತೈತಿಲ್ರಿ. ಈ ರೀತಿ ವಾತಾವರಣದಾಗ ಅದು ಬೆಳಿತೈತಿ. ಅದಕ್ಕೆ ಏನಾಗ್ತೈತಿ ರೀ, 7ನೇ ತಿಂಗಳಿಗೆ ತ್ರಿಕಾಲ ಜ್ಞಾನ ಆಗ್ತೈತಿ ಆ ಕೂಸಿ. ಅದಕ್ಕೆ 7ರ ಕೂಸ ಮಾಡ್ತಾನೆ. ಮತ್ತು ಬಂಗಾರ ಸಂಬಂಧ ಅಲ್ಲ, ತ್ರಿಕಾಲ ಜ್ಞಾನ ಆಗ್ತೈತಿ. ಅದು ಹತ್ತೈತಿ. ಮುಂದಿನ ಯೋಜನ್ಮ ನೆನಪಾಗ್ತಾ ಅದಕ್ಕೆ ನೆನಪಾಗಿ ಹತ್ತೈತಿ. ಅದ ಪರಮಾತ್ಮ ಆತೈತಿ. ಅದು ಕೂಸ್ರಿ ಇದೊಂದು ಸಲ ಇದೊಂದು ಜನ್ಮದಾಗ ಹಾಕಿದಿಪ್ಪ, ಇನ್ನು ಸಾಕು, ನಂಗೆ ಇದರಿಂದ ಕಡಿಕೆ ಮಾಡೋದು. ಯಾಕೆ ಇಲ್ಲೇನು ತ್ರಾಸ ಆಗತೈತ್ರಲ್ಲ, ಗುಳಿಗಳ ಕಡಿತ, ಮೃದುವಾದ ಚರ್ಮ, ಅದು ಅಳಗಾಡಕ್ಕೆ ಜಾಗಿಲ್ಲ, ಕುಕ್ಕುಟ ಹಸಂದಾಗ ಕುಂದಬೇಕು, ಅಟ್ರಾಗ ಅಳಗಾಡಕ್ಕೆ ಮಿಷ್ಕ್ಯಾಡಕ್ಕೆ ಜಾಗಿಲ್ಲ. ಪರಮಾತ್ಮ ನಂಗೆ ಇದರಿಂದ ಕಡಿಕೆ ಮಾಡು, ನೀನು ನನಗೆ ಇದರಿಂದ ಹೊರಗೆ ಹಾಕಿದೆ ಅಂದ್ರೆ ನಾ ಏನು ಮಾಡ್ತಾನು, ನಿನ್ನ ಚಿಂತನೆ ಮಾಡ್ತಾನು, ನಿನ್ನ ನಾಮಸ್ಮರಣೆ ಮಾಡ್ತಾನು, ನಿನ್ನ ಜ್ಞಾನವನ್ನು ಮಾಡ್ಕೋತಾನು, ಮಾಯೆಯನ್ನು ಮೀರ್ತನಂತ ಹೇಳಿ ಅಲ್ಲಿ ಮಾತು ಕೊಟ್ಟು ಬಂದಿದ್ದವು ನಾವು. ಎಲ್ಲಿ? ತಾಯಿ ಗರ್ಭದಾಗಿದ್ದಾಗ. ಇಲ್ಲಿ ಬಂದು ಏನು ಮಾಡತ್ತವ್ರಿ, ಮರ್ಯಾದೆ ಅತ್ತಾರ ಅವ್ರು. ಮರೆತು ನಾವು ಯಾವಾಗ ತಾಯಿಗೆ ಹೆರಿಗೆ ಬೇನೆ ಚಾಲು ಆಗ್ತೈತ್ರಲ್ಲ, ಆಗ ಪ್ರಸೂತಿ ವಾಯು ಅನ್ನತಕ್ಕಂಥ ಹೊಡಿತೈತಿರ್ಲಿ, ಆ ಕೂಸು ಎಲ್ಲ ಮರೆತು ಬಿಡ್ತೈತ್ರಿ. ಅದು ಮಾಯ. ಮತ್ತೇನು ಆಗೇನು ಅದು ವಾಯು ಬಡಿತಿರ್ಲ ಆ ತಾಯಿಗೆ, ಅದೇನು ಮಾಡ್ತೈತ್ರಿ, ಕೂಸು ನಾ ಎದಕ್ಕೆ ಬಂದ ಅನ್ನೋದು ಮರೀತದ. ಟ್ಯಾತ ಏನು ಚಾಲು ಮಾಡಿತ್ಲ, ಅಂದೇನು ಅಳಾಕತ್ತ ನೀವ ಅಂದ್ರೇನ್ರಿ, ಜನ್ಮ ದುಃಖ ಐತಿಲ್ಲ ಅಂದ್ರೆ ನೀವು ಸಮರ್ಥರ ಅಂದಾಸರು ಹೇಳ್ತಾರೆ, ಜನ್ಮ ದುಃಖ ಐತಿ. ಇನ್ನು ಜನ್ಮ ಅದಕೋತ ಬಂದಿದ್ದಾನ ಅಂದ್ಬೇಕು, ಇಲ್ಲೆಲ್ಲಿ ಸುಖ ಸಿಗಬೇಕು. ದುಃಖಾಲಯಂ ಶಾಶ್ವತಂ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇದು ದುಃಖದ ಆಲಯದ, ಇದು ಅಶಾಶ್ವತದ. ನೋಡ್ರಿ, ಔಷಧಾಲಯ ಅಂತ ಬರೆದಿರ್ತಾರೆ. ಅಲ್ಲೇನಿರ್ತಾವ್ರಿ, ಔಷಧ ಸಿಗ್ತಾವಿಲ್ಲ.
ಹಿಂಗಿದು ದುಃಖಾಲಯ ಅನ್ನತಕ್ಕಂಥದ್ದು ಐತಿ. ಇಲ್ಲಿ ಸುಖ ಹುಡುಕ್ಯಾಡ್ರೆ ಹೆಂಗೆ ಸಿಕ್ಕೋತ್ರಿ? ಅದಕ್ಕಾಗಂದ್ರೆ ಅವರು ಜನ್ಮನೂ ದುಃಖ ಐತಿ, ಈ ಜನ್ಮಕ್ಕೆ ಮೂಲ ಕಾರಣವನ್ನು ನಾವು ಹುಡುಕಾಡಬೇಕಾಗ್ಯದ. ಜನ್ಮಕ್ಕೆ ಮೂಲ ಕಾರಣ ಏನ್ರಿ? ಪುಣ್ಯ ಪಾಪ. ಶರೀರ ಎದರಿಂದ ಬಂದೈತೆ ಅಂದ್ರೆ ಪುಣ್ಯ ಪಾಪದಿಂದ ಈ ಶರೀರ ಬಂದದ. ಪುಣ್ಯ ಪಾಪ ಕರುಣಿ ಜನ್ಮ ಎತ್ತು ಪ್ರಾಣಿ ನರದೇ ಹಾನಿಕಿರಿ ಅಂತೀರಿ. ಪುಣ್ಯ ಪಾಪದಿಂದ ಈ ಶರೀರ ಬಂದೈತೆ. ಇದು ಜನ್ಮ ದುಃಖ ಐತೆ ಹಿಂಗೆ ಜಿಟಪತ ಇದ್ರಾಗ ಕುಂಡಾಕ ಬಂದಿಲ್ಲ. ಪರಮಾತ್ಮ ಏನೇ ನಿರ್ಮಾಣ ಮಾಡ್ಯಾನ್ರಿ ಎಲ್ಲ ಯೋಗ್ಯ ಮಾಡ್ಯಾನ. ನಾವೇನು ನಿರ್ಮಾಣ ಮಾಡ್ಕೊಳತ್ತವಲ್ಲ ಶಿವನ, ಅದೆಲ್ಲ ಅಯೋಗ್ಯ ಆಗತ್ತ. ನಾವು ಈಶ್ವರ ಸೃಷ್ಟಿ ಏನೈತ್ರಿ ಅದೆಲ್ಲ ಯೋಗ್ಯತೆ ನೋಡ್ರಿ. ನಮ್ಗೆ ಈ ಜನ್ಮ ದುಃಖ ಐತೆ ಅನ್ನೋದು ತಿಳಿಬೇಕಾಗೈತಿ. ಜಗತ್ತಿನಾಗ 4 ರೀತಿ ಜನ ಅದಾರ. ಈ ಜನ್ಮ ದುಃಖನೂ ತುಸು ಮಂದಿ ತಿಳಿದೇ ಇಲ್ಲ. ಇದು ಸುಖ ಅನ್ನತ್ತಾರ ಅವ್ರು. ಇವ್ರಿಗೇನತ್ತಾರೆ? ಬದ್ಧರು ಅಂತಾರ. ಅವ್ರ ಗುರುವಿಗೆ ಶರಣ ಹೋಗಿಲ್ಲ. ಈ ಜೀವನ ಅನ್ನೋದು ದುಃಖ ಅನ್ಸಿಲ್ಲ ಅವ್ರಿಗೆ. ಇದು ಸುಖ ಅನ್ಸಾದೈತಿಲ್ರಿ. ಎಷ್ಟೋ ಮಂದಿ ಎಷ್ಟು ದುಃಖ ಐತ್ರಿ ಜೀವನದಾಗ, ಇದ್ರೂ ಸಹಿತ ಅದನ್ನ ಸುಖ ಅನ್ನತ್ತಾರ ಅವ್ರು. ಯಾಕ್ರಿ? ಈ ಜನ್ಮ ಅನ್ನೋದು ದುಃಖ ಯಾರಿಗೆ ಅನ್ಸೈತಿ ಅಂದ್ರೆ ಮಹಾತ್ಮರಿಗೆ ಎಟ್ಟ ಅನ್ಸೈತಿ, ಸಮರ್ಥ ರಾಮದಾಸರಿಗೆ ಎಟ್ಟ ಅನ್ಸೈತಿಲ್ರಿ. ನಮ್ಮ ಸಂಗಮೇಶ್ವರ ಅಜ್ಜಾರಿಗೆ ಅನ್ಸೈತನ ಗುರುವಿಗೆ ಶರಣ ಆದ್ರೆ ಅವ್ರು. ಯಾರಿಗೆ ಈ ಜನ್ಮ ದುಃಖ ಅನ್ಸೈತ್ಲ ಅವರು ಈ ದುಃಖವನ್ನು ನಿವಾರಣೆ ಮಾಡ್ಕೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಅವ್ರ. ಮತ್ತು ಯಾರಿಗೆ ದುಃಖ ಅನಿಸಿಲ್ಲ ಅವ್ರು ಯಾಕೆ ಪ್ರಯತ್ನ ಮಾಡ್ಕೋತಾರೆ? ಈಗ ನಮಗೊಂದು ರೋಗ ಐತತ್ತೀವಿ ರೀ, ಆ ರೋಗ ಐತೆ ಅನುಕೂಲನ ಅದನ್ನು ನಿವಾರಣೆ ಉಪಾಯ ಮಾಡೋರಲ್ಲ ನಾವು. ಮತ್ತು ನಮ್ಗೆ ರೋಗ ಇಲ್ಲ, ನಾವು ಆರಾಮದು ಅಂತ ಅಡ್ಡಾಡ್ತೀರಿ ಅಂದ್ರೆ ಅವ್ರು ಡಾಕ್ಟ್ರ್ ಕಡೆ ಹೋಗ್ತಾರಂದ್ರೆ ನೀವು ಹೋಗೋದಿಲ್ಲ ಅವ್ರ. ಹೆಂಗೋ ಈ ಜನ್ಮ ಅನ್ನತಕ್ಕಂಥದ್ದು ಯಾರಿಗೆ ದುಃಖ ಅನ್ಸೈತ್ಲ ಅವ್ರೇನು ಮಾಡ್ತಾರೆ ರೀ? ಗುರುವಿಗೆ ಶರಣ ಹೋಗ್ಯಾರ ಅವ್ರ. ಗುರುವಿಗೆ ಶರಣ ಹೋಗ್ಯಾರ, ಭಗವಂತನಿಗೆ ಶರಣ ಹೋಗ್ಯಾರ ಅವ್ರ. ಆ ದುಃಖದ ಮೂಲವನ್ನು ಕಳ್ಕೊಬೇಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರು ಪ್ರಯತ್ನವನ್ನು ಮಾಡ್ಕೋತಾ ಇಲ್ಲ ಅವರು ಬದ್ಧರು. ಯಾರಲ್ಲ 4 ಮಂದಿ ಅಧಿಕಾರಿಗಳನ್ನ ಹೇಳ್ಯಾರ ನೋಡಿರ್ಲಿ ಸಮರ್ಥ ರಾಮದಾಸರು. ಇನ್ನು ಮುಮುಕ್ಷ ಏನು ಮಾಡತ್ತನ್ರಿ? ಈ ಜನ್ಮ ಅನ್ನತಕ್ಕಂಥದ್ದು ದುಃಖ ಇತ್ತು ತಿಳ್ಕೊಂಡ ನಾವು ಈ ಮಠದ ಕಡೆ ಬಂದಿರಿಲ್ಲ. ನೀವು ತಿಳ್ಕೊಳ್ಳೋಣ ಮಠದ ಕಡೆ ಬಂದಿರಿ. ಮತ್ತೆ ಹಿಂಗೆ ತಿಳ್ಕೊಳ್ಳೋದು ಭಾಳ ಜನ ಕಡಿಮೆ ಅದಾರ ರೀ. ಅದಕ್ಕೆ ಹೇಳ್ತಾನಲ್ಲ, ಪಾಮರ ವಿಷಯ ಜಿಜ್ಞಾಸು ಮುಕ್ತ ಅಂತ ಬರ್ತಾರೆ. ಪಾಮರ ತಿಳ್ಕೋಗಿಲ್ರಿ ಅವ್ರ, ತಿಳ್ಕೊಳ್ಳೋದಿಲ್ಲ ಅವ್ರು. ಯಾಕೆ? ಸದೈವ ಕಾಲದಲ್ಲಿ ಅದ್ರಾಗ ಸುಖ ಹುಡುಕಾಡ್ತಿರ್ತಾರ ಅವ್ರು. ಬಸಕ ನೋಳು ಎಲಿವಿನೋಳು ರೆಮೆ ಇಪ್ಪಂತೆ. ನಾಯಿ ಹೆಂಗೆ ಎಲುವಿನ್ಯಾಗ ರಸ ಐತತ ಎಲುವು ಕಡಿತೈತ್ಯ, ಹಂಗೆ ಈ ಜೀವಾತ್ಮ ಏನು ಮಾಡ್ತಾನೆ ರೀ? ಸಂಸಾರದಾಗ ಸುಖ ಐತೆ 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 ಅಂತ ಹೇಳಿ ಏನು ಮಾಡ್ತಾ ಇದ್ದಾನೆ ರೀ? ಎಷ್ಟೋ ದುಃಖ ಅದಾವಂದ್ರೂ ಸಹಿತ ಅದ ಸುಖ ಅಂತ ತಿಳ್ದಾನವ. ಅದ ಸುಖ ಅಂತ ತಿಳ್ಕೊಂಡು ಅದರಾಗನ ಸುಖ ಹುಡುಕಾಡ್ತಾ ಇದ್ದಾನೆ ಪುಣ್ಯಾತ್ಮರೇ. ಆದರೆ ಈ ಸಂಸಾರ ಅನ್ನತಕ್ಕಂಥದ್ದು ಹೆಂಗೈತೆ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಈ ಸಂಸಾರ ಅನ್ನತಕ್ಕಂಥದ್ದು ನಾವು ಏನು ತಿಪ್ಪಿದ್ದಂಗೆ ಇಟ್ಟಿತ್ತಿಲ್ರಿ ನಿಮಗೆ. ನಾವಲ್ಲಿ ಏನು ತಿಪ್ಪಿಕೆದ್ರೆ ಕೋಳಿಗೆ ಏನು ಸಿಗ್ತೈತಿ? ಕೂದಲು ಸಿಗೋದ್ರಿ. ಒಕ್ಕಲಿಗೆ ಏನು ತಿಪ್ಪಿಕೆದ್ರೆ ಕಾಳ ಕಡಿ ಸಿಗ್ತಾವ. ನಿಮ್ಮ ಸಂಸಾರ ಅಂದ್ರೆ ಪುಣ್ಯಾತ್ಮರೇ ತಪ್ಪು ತಿಳ್ಕೊಬೇಡ್ರಿ. ನಾವಲ್ಲಿ ಏನು ತಿಪ್ಪಿದ್ದಂಗೆ. ಅಧ್ಯಾತ್ಮ ಅಂದ್ರೆ ಏನಿದ್ದಂಗೆ? ನೀವು ಒಕ್ಕಲಿಗೇರಿರಲ್ಲ, ನಿಮ್ಮ ಒಕ್ಕಲಿಗರು ತಿಪ್ಪಿದ್ದಂಗೆ. ನೀವು ಎದರಾಗಿ ಕೆದರ್ಬೇಕು ಅನ್ನೋದು ನಿಮಗೆ ಬಿಟ್ಟುಕೊಟ್ಟು ವಿಷಯ ಅದ. ಕುಸುಮನ್ ಸಂಸಾರದಾಗ ಕೆದರತಾರೆ, ದುಃಖ ಐತ್ರಿ ಅವ್ರಿಗೆ. ದುಃಖ ಅನಿಸಿಲ್ಲ. ಮಹಾತ್ಮರು ಬಂದು ಎಬ್ಸಾತಾರ ಅವ್ರ, ನಿಮ್ಮನ್ನು ಎಬ್ಸಾತಾರಿಲ್ರಿ. ಉತ್ತಿಷ್ಟತ ಜಾಗೃತ ಪ್ರಾಪ್ತವರ ನಿಬೋದತ. ಹೇಳ್ರಿ ಹೇಳ್ರಿ ಎಚ್ಚರಾಗ್ರಿ ಅಂತ ಹೇಳ್ತಾರೆ. ಯಾಕೆ? ಇದ್ರಾಗ ಸುಖ ಅನ್ನೋದಿಲ್ಲ. ಇದ್ರಾಗ ಸುಖ ಆಗಿತ್ತಂದ್ರೆ ಇದನ್ನು ದಾಟಿ ನಮ್ಮ ಅಪ್ಪಾರಂತವ್ರು ಹೋಗ್ತಿಕ್ಕಿಲ್ಲ. ಇದೇನೈತಿ? ದುಃಖದ ಸ್ವರೂಪ ಐತೆ. ಸಂಸಾರ ಅನ್ನತಕ್ಕಂಥದ್ದು, ಈ ಜನ್ಮ ಅನ್ನತಕ್ಕಂಥದ್ದು ದುಃಖ ಸ್ವರೂಪ ಐತೆ. ದುಃಖ ಸ್ವರೂಪ ಐತಿಲ್ರಿ. ಹುಟ್ಟುತ್ನ್ಯಾಗ ಹತ್ಕೋತ ಬಂದಿದ್ದವು. ಇಲ್ಲಿ ಅಳುವುದನ್ನ ಇನ್ನು ಹೋಗುತ್ನ್ಯಾರ ನಕ್ಕೋತ ಹೋಗ್ತಾರೆ. ಇನ್ನೂ ಎಲ್ಲಿರ್ತೈತೆ ಆಂಬಲ್ಲ ಸಾವು. ಇದನ್ನೆಲ್ಲ ಬಿಟ್ಟು ಹಂಗೆ ಹೋಗ್ಲಿತ್ತಿರ್ತಾವ. ನಾವು ಹೇಳಿರಿಲ್ಲ, ಅದ್ರಾಗ ಇವ್ರು ನೋಡ್ಬೇಕ್ರಿ. ನೋಡಕ್ಕೆ ಹೋಗಿರ್ತಾರೆ, ಒಂದು 10 ರೂಪಾಯಿ ಪಾರ್ಲೇಜಿ ತೊಗೊಂಡು. ಅವನ್ನೆಲ್ಲ ನಿಂತಿರ್ತೈತ್ರಿ ಕೆಲಸ.
ಅವೇನು ನಮ್ಮ ಸಂಗಮೇಶ್ವರ ಮಠಕ್ಕೆ ಬಂದಿರೋದಿಲ್ಲ, ಎಂದು ಧ್ಯಾನ ಮಾಡಿರೋದಿಲ್ಲ, ಎಂದು ಚಿಂತನೆ ಮಾಡೋದಿಲ್ಲ, ಎಂದು ಭಜನೆ ಮಾಡೋದಿಲ್ಲ. 4 ಮಂದಿ ಬಂದ್ರೆ ತಿರ್ತಾನ. ನಾನು ಒಯ್ಯಾಕತ್ತಾರತ್ತ ಯಾಕ್ರಿ ಲಾಸ್ಟ್ ನೋಟಿಸ್ ಅದ ಒಂದು. ಎಲ್ಲ ಮುಗಿದಿರ್ತೈತ್ರಿ. ಮುಗಿದ್ರೆ ಬಂದಿರ್ತಾರೆ. ಇವ್ರು ಹೋಗಿ ಕೇಳ್ತಾರೆ, ಕಕ್ಕ ನನ್ನ ಗುರ್ತೈತಿ ಅಂತ ಕೇಳ್ತಾರೆ. ಈ ಕಂಪ್ನಿ ಎಲ್ಲಿದ ಅವಂಗ ರಗಡ್ ಹಿಡಿದಿರ್ತೈತಿ ಪುಣ್ಯಾತ್ಮ. ಇವ್ರನ್ನೆಲ್ಲಿ ಗೊತ್ತಾ ಹಿಡಿಬೇಕು? ಅದು ದುಃಖ ಐತ್ರಿ, ಮರಣನು ದುಃಖ ಐತಿ. ಅದಕ್ಕಾಗಿ ಅಂತಾರ ಅವರು ಜನ್ಮ ದುಃಖಂ ಜಯಾ ದುಃಖಂ. ಎಂತರ ಸುಖ ಸ್ವರೂಪದ ಅಂದ್ರೆ ನೀವು ಅದು ಮದುವೆಯಾಗಿ ಏನು ಹೋಗಿತ್ತಾರಿವ ಅನ್ರಿ. ನಾವು ಆಕೆ ಇವತ್ತಿಂದ ನಿನಗೆ ನೋಡ್ರಿ ಚಂದ ಹೆಸರು ಇಟ್ಟಾರ ಅವರು. ಆಕೆ ನಿಂಗೆ ಇವತ್ತಿಂದ ಏನಿದ್ದಂಗೆ ಕಾಳ. ಯಾವಾಗ ಒಬ್ಬ ಇದ್ದಾಗ ಏಕ ಸುಖಿ ದೋ ದುಃಖಿ ತೀನ್ ಕಟ್ಪಟ್ 4 ಲಟ್ಪಟ್. ಮತ್ತು ನೀವೇನಂಬಾರ ನಮ್ಮಂಗೆ ಸನ್ಯಾಸ ನಿಮ್ಮಂಗೆ ಸನ್ಯಾಸ ಆಗತ್ತಲ್ಲ ಅನ್ಬೇಡ್ರಿ. ದುಃಖದ ನಿರೂಪಣೆ ಹೇಳ್ಯಾರ ಅವರು. ಯಾಕೆ ಅದನ್ನ ಹೇಳಿದ್ದ ಹೇಳ್ಬೇಕಲ್ಲ. ನಾವಂದ್ರೆ ವಿಷಯ ಅಂತರ ಆಗ್ತೈತಿ, ಮುಂದೆ ಹೋಗುನು. ಆ ಮತ್ತು ಬೇರೆ ಅಂದ್ರೆ ಏನ್ರಿ, ಜನ್ಮ ಅನ್ನತಕ್ಕಂಥ ದುಃಖ ಐತತೆ ಅದನ್ನ ಅನ್ಕೋತ್ಕೊಂಡಂಗಿಲ್ಲ ನಾವು. ಇದನ್ನು ದಾಟಾಕ ಪ್ರಯತ್ನ ಮಾಡಬೇಕು ಪುಣ್ಯಾತ್ಮರೇ ನಾವು. ಈ ಸಂಸಾರವನ್ನು ದಾಟಾಕ ಏನು ಇರ್ತೈತಿ? ಈ ಮನುಷ್ಯ ಜನ್ಮದಾಗ ಸಾರ್ಥಕ ನಮ್ಗೆ ಅನುಕೂಲ ಐತಿ. ಯೋಗ್ಯ ಗುರುವಿಗೆ ಶರಣ ಅದು ಇಲ್ಲೋ. ಈ ಮನುಷ್ಯ ಜನ್ಮ ದುಃಖ ಸ್ವರೂಪ ಐತಂತ ಇದ್ರಾಗ ಕುಂಡಾಕ ಬರೋದಿಲ್ಲ. ಆ ಸಂಸಾರವನ್ನು ದಾಟಿ ಒಂದು ಜರ ಸಂಸಾರ ಮಾಡ್ಕೋಬೇಕಾಗೈತಿ ನಾವು. ಸಂಸಾರವನ್ನು ದಾಟಾಕ ಬರ್ತೈತಿ. ಯಾಕೆ? ಹಿಂದಿನವ್ರು ದಾಟಿದಾರಿಲ್ಲೋ. ಮಹಾತ್ಮರು ಸರಣರು ಋಷಿ ಮುನಿಗಳು ದಾಟಿದಾರಿಲ್ರಿ? ದಾಟಿದಾರಿಲ್ಲ ಅವ್ರು ದಾಟಿದ ಮಗ ನಮಗೂ ಬರ್ತೈತಿಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕೃತೆ ಲೋಕಸ್ಥದನು ವರ್ತತೆ ಅಂತ ಹೇಳ್ತಾರ ಅವ್ರು. ಯಾರು ಋಷಿ ಮುನಿಗಳು ಸಂತರು ಮಹಾಂತರು ದಾಟಿದಾರಲ್ಲ, ಆ ಹಾದಿ ಹಿಡಿದ್ರೆ ನಮಗೂ ದಾಟಕ್ಕೆ ಬರ್ತೈತಿ ಈ ಸಂಸಾರ. ಇದು ಜನ್ಮ ದುಃಖ ಐತೆ ಅಂದ್ರೂ ಸಹಿತ ದುಃಖ ಐತತೆ ನಾವು ಏನು ಅದೇನು ಎಲ್ಲ ಮುಗಿದಿರ್ತೈತಿ ನೋಡಿ. ನಂದು ಹೆಂಗೆ ಆತ ಕೂತಿರ್ತಾರೆ ಹಂಗಿಲ್ಲ. ಪ್ರಯತ್ನ ಮಾಡಿರಿ, ಏನೆಲ್ಲ ಸಾಧ್ಯದೆ. ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಏನಿದ್ದಂಗೆ ಜಂಕ್ಷನ್ ಇದ್ದಂಗಿದೆ. ರೈಲ್ವೆ ದೊಡ್ಡ ದೊಡ್ಡ ಸ್ಟೇಷನ್ದಾಗ ಜಂಕ್ಷನ್ ಇರ್ತಾವೆ ನೋಡ್ರಿ. ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಅವ. ಹೋಗಕ್ಕೆ ಸಾಧ್ಯ ಐತಿಲ್ರಿ. ಈ ಸಂಸಾರ ದಾಟಕ್ಕೂ ಬರ್ತೈತಿ ಈ ಮನುಷ್ಯ ಜನ್ಮದಾಗ. ಯಾಕ್ರಿ? ಪುಣ್ಯ ಕರ್ಮಾದಿಗಳನ್ನು ಮಾಡಿ ಸ್ವರ್ಗ ಲೋಕಕ್ಕೆ ಹೋಗಕ್ಕೂ ಬರ್ತೈತಿ. ಪಾಪಾದಿಗಳನ್ನು ಮಾಡಿ ನರಕ ಲೋಕಕ್ಕೆ ಹೋಗಕ್ಕೂ ಬರ್ತೈತಿ. ನಾವು ಪುಣ್ಯನೂ ಬೇಡ್ರಿ ಪಾಪನೂ ಬೇಡ. ಈ ಜನ್ಮದ ನಾವು ಮುಕ್ತ ಆಗ್ಬೇಕಂದ್ರೂ ಯೋಗ್ಯ ಗುರುವಿಗೆ ಶರಣಾಗತನಾಗಿ ಮುಕ್ತ ಆಗಕ್ಕೂ ಬರ್ತೈತಿ. ಇದೇ ಜನ್ಮದಾಗ ಸಾಧ್ಯ ಐತ್ರಿ. ಮತ್ತು ನಾವು ಸಂಸಾರ ದುಃಖತ್ ಹೇಳಿ ಸಂಸಾರದಾಗ ಉಳ್ಳಾಡಕತ್ತು ಅಂದ್ರೆ ಹೇಳ್ತಾರಲ್ಲ, ಕಡ್ಕೋಳು ಮಡಿವಾಳಪ್ಪ ಹೇಳ್ತಾರೆ, ಬೀಳಬಾರದು ಈ ಕೆಸರಿನಲ್ಲಿ ಬೀಳಬಾರದು. ಯಾಕ್ರಿ? ಬಿದ್ದರೆ ಇಳಿದು ಭಾಳ ಬಿಡ್ಲಬೇಕು. ಅಂದ್ರೂ ನೀವು ಅಜ್ಜಿ ಪುಣ್ಯಾತ್ಮರೇ ಬಿದ್ದಿರ ಅನ್ಬೇಕು. ಎದ್ದು ಬಂದಿರಿ ನಮ್ಮ ಮಠದ ಕಡೆ. ಬಿದ್ದವ್ರು ಎದ್ದು ಬರುವುದಿಲ್ಲ. ಭಾರಿ ಜಿಡ್ಡಿದ್ದಂಗೆ ಈ ಸಂಸಾರ. ಈ ಸಂಸಾರ ಅಂದ್ರೆ ರೀ ಭಾರಿ ಜಿಡ್ಡಿದ್ದಂಗೆ. ನಮ್ಮ ಆಯಿ ಅಂತ ಕೇನ್ ಮಾಡಿರತ್ತ, ಭಾರಿ ಜಿಡ್ಡಿನ ರೇಷ್ಮೆ ಸೀರೆ ಒಣಗಿ ಹಾಕಿರತ್ತ. ಚಲೋ ಬರ್ತೈತೆ ಅಂದರೆ ಅದು ರೇಷ್ಮೆ ಸೀರೆ ಹೆಂಗೆ ಬರ್ತೈತ್ರಿ? ಹರ್ಕೊಂಡು ಬರ್ತೈತೆ ಅದ. ಹೆಂಗೋ ಈ ಸಂಸಾರದಾಗ ಇದ್ದು ದಾಟಿ ಇದು ಇಟ್ಟು ಬರೋದು ಭಾಳ ದುರ್ಲಭ ಐತೆ. ನೀವು ಬಂದ್ರಿ ಅಂದ್ರೆ ನಿಮ್ಮಂಥ ಪುಣ್ಯವಂತರನ್ನೇ ಯಾರಿಲ್ಲ. ಒಮ್ಮೆ ಹಿಂಗಾಗಿತ್ತು. ನಾರದ ಮಹರ್ಷಿಗಳು ಸಂಚಾರ ಮಾಡ್ತಾ ಒಂದು ಊರಿಗೆ ಬಂದರು. ಒಂದು ಊರಿಗೆ ಬರೋ ತಡ ಇಲ್ಲ. ಏನಾಯ್ತು? ಆ ಊರಾಗ ಒಬ್ಬ ದೊಡ್ಡ ಶ್ರೀಮಂತ ಅವಂಗೆ ಕೊರತೆ ಅನ್ನೋದೇ ಏನು ಇರಲಿಲ್ಲ ರೀ. ಮತ್ತು ಕೊರತೆ ಇದ್ರೆ ಮಟ್ಟಕ್ಕೆ ಬರೋರು ಭಾಳ ಮಂದಿ ಅದಾರ ರೀ. ಎಲ್ಲ ಇತ್ತಂದ್ರೆ ಅವ್ರ ಮಟ್ಟಕ್ಕೆ ಬರೋರು ಹೇಳಿದಾರ. ಬೆಚ್ಚನೆಯ ಮನೆ ಇತ್ತು, ವೆಚ್ಚಕ್ಕೆ ಹಣವಿತ್ತು, ಇಚ್ಛೆ ಅರಿತು ನಡೆಯುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಅವ್ರ ಹತ್ತಾರ ಅವರು ಕೈಯಾಗ ರೊಕ್ಕ ಆಡ್ತಿರ್ಬೇಕು, ಬೆಚ್ಚಗೆ ಮನೆ ಇರಬೇಕು, ಹೇಳಿದಂಗೆ ಮಾತು ಹೇಳುವಂಗೆ ಕೇಳ್ದಂಗೆ ಹೆಂತಿರ್ಬೇಕು. ಅವ್ರ ಮಟ್ಟಕ್ಕೆ ಯಾಕೆ ಬರ್ತಾರೆ ರೀ? ಅಲ್ಲೇ ಇರ್ತಾರೆ ಅವ್ರ. ಬೆಚ್ಚಗೆ ಮನೆ ಐತೆ, ಖರ್ಚಕ್ಕೆ ರೊಕ್ಕ ಐತೆ. ಮತ್ತು ಹೆಂತ ಹೇಳ್ದಂಗೆ ಗಂಡ ಕೇಳ್ತಿದ್ದ, ಗಂಡ ಹೇಳ್ದಂಗೆ ಹೆಂತ ಕೇಳ್ತಿದ್ರಂದ್ರೆ ಅವ್ರು ಯಾಕೆ ಮಟ್ಟಕ್ಕೆ ಬರ್ತಾರ್ರೀ? ಏನಾರ ಕಡಿಮೆ ನಮ್ಮ ಮಟ್ಟಕ್ಕೆ ದುಃಖ ಇತ್ತಂದ್ರೆ ಮಟ್ಟಕ್ಕೆ ಮಂದಿ ಬರೋಕ್ಕೆ ಭಾಳ ಬರ್ತಾರೆ ರೀ. ನಮ್ಮ ಊರಾಗ ಒಬ್ರು ಇದ್ರು, ನಾ ಯಾಕೆ ಮಟ್ಟಕ್ಕೆ ಬರೋ, ನನಗೇನು ಕಡಿಮೆ ಐತೇಳಿ ಅಂದರೆ ಇವ್ರು ಭಿಕ್ಷುಕರಾದಾಗ ಮಟ್ಟಕ್ಕೆ ಬರೋರು ಯಾಂಬಲ್ಲ. ಹಂಗಿಲ್ಲ ಪುಣ್ಯಾತ್ಮರೇ. ನಮ್ಮ ಮನುಷ್ಯ ಜನ್ಮದ ಕರ್ತವ್ಯ ಐತಿದೆ.
ಇದೇನು ನಾವೇನು ಮಾಡತ್ತಲ್ಲ ಹೇಳೋರು ಅವಡಿನ ಕರಾವೆ ಅವಡಿನ ಕರಾವೆ ಪಾರಮಾರ್ಥ ಸೌಡಿನ ಕರಾವೆ ಪ್ರಪಂಚ ಅಂದಾರ ಅವ್ರು ಸಮರ್ಥ ರಾಮದಾಸರು. ನಮ್ಮ ತಿರುಪಾಗ್ಯಾವ್ರಿ, ನಮ್ಮ ತಿರುಪಾಗ್ಯಾವ ಏನಾಗ್ಯಾವ್ರಿ, ನಾವು ಸೌಡ್ ಆದಾಗ ಪಾರಮಾರ್ಥ ಮಾಡತ್ತವ, ಅವಡಿಲಿ ಏನು ಮಾಡತ್ತವು ನೀವು ಮಾಡತ್ತಿರ್ಬೇಕು. ನಿಮಗೆಲ್ಲರಿಗೂ ಹೆಂಗೆ ಬರ್ತೈತಿ? ಅವು ಪ್ರೀತಿಲೇ ಮಾಡ್ಬೇಕಂತ ನಾವು ಇನ್ನು ಅಧ್ಯಾತ್ಮನ ತಕ್ಕಂಥ ಪ್ರೀತಿಲೇ ಮಾಡಬೇಕು. ಹಂಗವ ನಾರದ ಮಹರ್ಷಿ ಏನು ಮಾಡು ಅಂದ್ರೆ ಒಬ್ಬ ದೊಡ್ಡ ಶ್ರೀಮಂತಿದ್ದ, ಬಂದು ನೋಡ್ತಾ ಇದ್ದಾನ, ಏನೂ ಕಡಿಮೆ ಇರಲಿಲ್ಲ ಶ್ರೀಮಂತನಿಗೆ. 5-6 ಜನ ಮಕ್ಕಳು, ನೌಕರಿ, ಏನು ಬೇಡಿದ್ದೆಲ್ಲ ಎಲ್ಲ ಕೊಡೋದು. ಅವಂದ ನಾರದ ಮಹರ್ಷಿ ಬಂದ್ರೆ ಎಚ್ಚರ ಮಾಡಕ್ಕೆ ಬರ್ತಾರೆ. ಅವನು ಮಹಾತ್ಮರು, ಸಂತರು, ಶರಣರು ಯಾಕೆ ಬರ್ತಾರಂದ್ರೆ ನಿಮಗೆ ಎಚ್ಚರ ಮಾಡಕ್ಕೆ ಬರ್ತಾ ಇದ್ದಾರೆ. ನೀವು ಅನ್ಬೋದು ನಾವೇನು ಮಲಗಿದೇವೇನ್ರಿ ಅಮ್ಮಾರ, ಮಹಾತ್ಮರ ದೃಷ್ಟಿಯಿಂದ ಇನ್ನೂ ಮಲಗಿದಂಗೆ ನೀವು ಮಲಗಿದಂಗೆ ನಾವು ಅದಕ್ಕಾಗಿ ಅಂದ್ರೆ ಜೀವ ಸಂಬೋಧನ ಸ್ಥಳ ಯಾಕೆ ಇಟ್ಟಾರಂದ್ರೆ ಎಚ್ಚರ ಮಾಡಾಕಿಟ್ಟಾರ. ಅದನ್ನು ಏನು ಮಾಡ್ಯಾನು, ಅಜ್ಞಾನದಲ್ಲಿ ತನ್ಮಯಾಗಿ ಸಂಸಾರದಲ್ಲಿ ಮುಳುಗಿ ಹೇಳ್ತಾ ಇದ್ದಾನೆ. ಇವ್ಗೆ ಎಚ್ಚರ ಮಾಡ್ತಾ ಇದ್ದಾರೆ ಮಹಾತ್ಮರು. ಈ ಸಮರ್ಥ ರಾಮದಾಸರು ಎಚ್ಚರ ಮಾಡಾಕ ದಾಸಬೋಧ ಬರೆದ್ರು ಅವರು. ನಿಮ್ಮ ನಿಜಗುಣ ಶ್ರೀಗಳು ಕೈವಲ್ಯ ಪದ್ಧತಿ ಎಚ್ಚರ ಆಗಾಕನು ಬರೆದ್ರು ಅವರು. ಮಹಾತ್ಮರು ಅವತಾರ ಎದಕ್ಕದ ಅಂದ್ರೆ ನಮ್ಮನ್ನು ಎಚ್ಚರ ಮಾಡಾಕೈತದ. ಈಗ ಒಬ್ರು ಮಹಾತ್ಮರು ಬಂದು ನಿಮ್ಮ ಊರಾಗ ಏನೋ ಹೇಳತ್ತಾರ ಅಂದ್ರೆ ನಿಮಗೆ ಎಚ್ಚರ ಮಾಡಕ್ಕೆ ಬಂದಾರ ತಿಳ್ಕೊಬೇಕು ನೀವು. ಇಲ್ರಿ ಅಮ್ಮಾರ ನಾವು ಮಲಗಿದೇವೇನ್ರಿ ಅಂದ್ರೆ ನೀವು 7 ಹಾಸ್ಕೊಂಡು 7 ಹೊತ್ಕೊಂಡು ಮಲಗಿದಂಗೆ. ನಿಮ್ಗೊಂದು ಹೇಳ್ತಾನೆ, ಮಲಗೋದು ಬೇರೆ, ಮಲಗಿದಂಗೆ ಬೆರ್ಕಿ ಗತ್ತು ಮಾಡೋದು ಬೇರೆ. ಗಾಢವಾದ ನಿದ್ರೆಯಲ್ಲಿ ಮಲಗಿದವನು ಎಬ್ಸಕ್ಕೆ ಬರ್ತೈತಿ, ನೀರು ಸುರಿಯುವನ್ ಚೆರಿಗೆ. ಮಲಗಿದಂಗೆ ಮಾಡ್ತಿತ್ತಂದ್ರೆ ಏನು ಮಾಡಕ್ಕೆ ಬರ್ತೈತಿ? ಈ ಕಡೆ ಅಜ್ಞಾನಿ ಇದ್ರೆ ಅವನು ಎಚ್ಚರ ಮಾಡಕ್ಕೆ ಬರ್ತೈತ್ರಿ ಸದಾನ. ಮತ್ತು ಈ ಕಡೆ ಅಜ್ಞಾನಿ ಇಲ್ಲ, ಈ ಕಡೆ ಶಾಸ್ತ್ರದ ಮಾತು ಇವನ್ನ ಕೇಳಿದ್ದ, ಈ ಕಡೆ ಅದು ಇದ್ದ ಅವ್ರನ್ನ ಎಚ್ಚರ ಮಾಡೋದು ಭಾಳ ಕಠಿಣ ಐತಿ. ಹಂಗಿಲ್ಲಿ ಅವನು ಸಂಸಾರದಲ್ಲಿ ತನ್ಮಯಾಗಿದ್ರೆ ಅವ್ನು ಸಾವುಕಾರ ತನ್ಮಯಾಗಿದ್ದ. ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ, ತ್ರಿಕಾಲ ಸಂಚಾರಿಯಾಗಿರತಕ್ಕಂಥ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ, ಎಚ್ಚರ ಮಾಡಕ್ಕೆ ಬರ್ತಾ ಇದ್ದಾರೆ. ನೋಡು, ಪರಮಾತ್ಮ ನಿನಗೇನೂ ಕಡಿಮೆ ಮಾಡಿಲ್ಲ. ಹೊಲ ಕೊಟ್ಟಾನ, ಮನೆ ಕೊಟ್ಟಾನ, ರೊಕ್ಕ ಕೊಟ್ಟಾನ, ರೂಪಾಯಿ ಕೊಟ್ಟಿದ್ದಾನೆ, ಹೇಳ್ದಂಗೆ ಕೇಳು ಮಕ್ಕಳು ಅದಾವ, ಎಲ್ಲರೂ ದೊಡ್ಡ ದೊಡ್ಡ ನೌಕರಿದಾಗ ಅದಾರ. ನಿನಗೇನು ಕಡಿಮೆ ಐತಿ? ಅವನ್ನ ನನಗೇನು ಕಡಿಮೆ ಇಲ್ಲ ನಾವು. ಇಷ್ಟೆಲ್ಲ ಪರಮಾತ್ಮ ಕೊಟ್ಟಿದ್ದಾನ ಅನ್ಬೇಕ, ನೀ ಅವನ ನಾಮಸ್ಮರಣೆ ಮಾಡ್ಬೇಕಲ್ಲ, ಅವನ ಚಿಂತನೆ ಮಾಡ್ಬೇಕು. ಒಂದರ ಸಂಸಾರ ಬಿಟ್ಟು ನನ್ನ ಜೊತೆ ಬಾಲ ನೀನು. ಹಿಂಗೆ ಅದ್ರಾಗಿದ್ರೆ ಮಾಡಕ್ಕೆ ಬರೋದಿಲ್ಲತಿ. ಒಂದರ ಬಾ ನಿಂಗೇನು ಮಾಡತ್ತನು ನಾಮಸ್ಮರಣೆ, ನಿಂಗೆ ತತ್ವ ಬೋಧನ ಒಂದೊಂದು ಸ್ವಲ್ಪ ಮಾಡ್ತಾನ ಅಂದಾಗ ಅವ ಅಂದತ್ತ, ನನ್ನ ಮಕ್ಕಳು ಇದು ನೌಕರಿ ಹಚ್ಚಿದಾರು, ಅವ್ರ ಮಕ್ಕಳ ಮ್ಯಾಗ ಅಕ್ಕಿ ಕಾಳು ಒಗೆದು ಬರ್ತಾನಂದು. ಇವರು ಹಚ್ಚಿರ್ತಾರೆ, ಎಲ್ಲ ಮೆಟ್ಟಿಗೆ ಹಚ್ಚಿ ಬರ್ತೀನಿ ಹೇಳ್ತಾರ. ಎಲ್ಲ ಮೆಟ್ಟಿಗೆ ಹಚ್ಚಿ ಬರ್ಬಿಡ್ದ, ನಿಂದ ಮೆಟ್ಟಿಗೆ ಹತ್ತಿರ್ತೈತಿ. ನೋಡ್ರಿ, ಮೆಟ್ಟಿಗೆ ಹತ್ತೋದಂದ್ರೆ ಮಾಲಿಗೆ ಮ್ಯಾಲೆ ಕಲ್ಲಿಟ್ಟು ಬರ್ತಾರೆ ನೋಡ್ರಿ. ಇಲ್ಲ ಕಲ್ಲಿಟ್ಟು ಯಾಕೆ ಬರ್ತಾರೆ? ಮತ್ತೆ ಯಾವ್ದು ಬಂದಂದ್ರೆ ಏನು ಮಾಡ್ದವ? 3 ಇಡ್ದ ಅಂದ್ರೆ 1ನೇ ಕಲ್ಲು ಎತ್ತು ಬರಬಾರ್ದವ, 2ನೇ ಕಲ್ಲಿಗೆ ಬರುವ ಅಂದ್ರೆ ಏನ್ರಿ, ಈ ಸಂಸಾರವನ್ನು ಮೆಟ್ಟಿಗೆ ಹಚ್ಚಬೇಕಂತ ನಾವು ಕೊಟ್ಟಿದ್ದೇವೆ. ಆದರೆ ಈ ಸಂಸಾರ ನಮ್ಮನ್ನು ಮೆಟ್ಟಿಗೆ ಹಚ್ಚದ ಪುಣ್ಯಾತ್ಮರೇ. ನೋಡಿಲ್ಲ, ರಾವಣ ಏನು ಮಾಡಿರುತ್ತೆ, ತನ್ನ ಮೊದಲು ಲಂಕಾಪಟ್ಟಣ ಒಂದು ಅವೇನು ಮಾಡಿರುತ್ತೆ, ಅವನು ಭಕ್ಷ್ಯಸಿಟ್ಟತ್ತಾರೆ, ಏನು ಬಹುಮಾನ ಇಟ್ಟತ್ತ. ನನ್ನ 10 ತಲೆಗಳನ್ನು 1 ತಿಂಗಳೊಳಗಾಗಿ ಯಾರು ಕಟ್ಟಿಂಗ್ ಮಾಡ್ತಿರ್ಲ ಅವ್ರಿಗೆ ನಾನು ಅರ್ಧ ರಾಜ್ಯವನ್ನು ಕೊಡ್ತೀನಿ. ಒಂದು ಮಳ್ಳಿತ್ತು ಪಾಪ ಬಡತನದಲ್ಲಿ ಬೆಳೆದಿದ್ದವ, ಅವನಿಂದ ಅರ್ಧ ರಾಜ್ಯವನ್ನು ಕೊಡ್ತಾನೆ ಅನ್ಬೇಕು. ಹೋಗುದು ಚಲೋ. ಎದಕ್ರಿ? ರಾವಣನ ಸೇವಿಂಗ್ ಮಾಡಕ್ಕೆ. ಏನು ಚಂದತ್ತ, ದುಡ್ಡು ಸಾಕಾಗೈತಿ. 1 ತಿಂಗಳಿಗೆಲ್ಲ ಮುಗಿಸ್ಕೊಂಬರೋಗ್ರಿ ಆರಾಮ್. ನಾನು ಬಂಗಾರ ಬೆಳ್ಳಿ ಚಲೋ ಊಟ ತೊಟ್ಟು ಸಾಯೋನು, ಇದು ಸಾಕಾಗೈತಿ. ಮಳೀರಿ ಬಂದು ಕಂಡಾಪಟ್ಟಿ ಆಗೈತಿ, ಒಂದು ಒಟ್ಟ ಆಗೋದಿಲ್ಲ, ಏನು ಇಡ್ಲಿ ಕಿತ್ತು ಸಾಕಾಗೈತಿ, ನಡ್ರಿ ಅಂದ್ರೆ ಹೋಗ್ರಿ ಅಂದ್ರೆ ಅವ ಅಂದಾಕಿ ಮಾತು ಹೌದಂದ. ಹೌದಂದ ಬಂದ್ರಿ. ರಾವಣಗೆ ತೆಲಿ ಅಟ್ಟ 10 ತೆಗೀರಿ, ಅವನು 10 ತೆಗಿ.
ಅವನೇ ಮಾಡ್ದ ಮೊದಲೇ ತಲೆ ಚಾಲೂ ಮಾಡಿದ. ಏನು ಮಾಡಕ್ಕೆ ಎಲ್ಲ ಮಾಡೋಕೆ ಚಾಲೂ ಮಾಡಿದ. 1 2 3 4 5 6 7 8 9 10ನೇ ತಲೆ ವಾದ. ಮತ್ತು ಮೊದಲನೇ ತಲೆಗೆ ಏನು ಬರ್ತಿದ್ವು ರೀ? ಕೂದ್ಲಾದು ಬರುವತ್ತಾವ ಅವಂದತ್ತ ನಾರೇ ಎಲ್ಲ ಮುಗಿಸಿ ಹೋಗ್ಬೇಕಂತ ಹೇಳಿ ಬಂದಿದ್ದನು. ಇದು ಮುಗಿಯವಾತ್ಲ ಅಂದತ್ತ ಅವ ರಾವಣ. ಅಂದತ್ತ ನಾನು 10 ತಲೆ ನೀ ಮಾಡ್ಕೋತ ಇರ್ಬೇಕಂದತ್ತ ಅವ. ಅಲ್ಲೇ ಮಾಡ್ಕೋತ ಅಲ್ಲೇ ಸತ್ತ ಕರೆ ಕಡಿಕಾಗಕ್ಕೆ ಬರಲಿಲ್ಲತ್ತ. ನಿಮ್ಮ ಸಂಸಾರ ಹಿಂಗೆ ಅದ ಪುಣ್ಯಾತ್ಮರೇ. ಮಕ್ಕಳನ್ನ ತಲೆ ಮ್ಯಾಗ ಟಕ್ಕಿ ಕಾಳು ಒಗಿತಾನ, ಅವ್ರನ್ನ ದೊಡ್ಡವ್ರನ್ನ ಮಾಡ್ತಾನೆ, ಅಟ್ಟು ಮೊಮ್ಮಕ್ಕಳನ್ನ ಕಾಣ್ತಾನೆ, ಅಟ್ಟು ಬಿಸಿ ರೊಟ್ಟಿ ತಿತ್ತಾನೆ. ಅಂದರೂ ಸಹಿತ ನಿಮಗೆ ತಂಗ ಸಿಗುವುದಿಲ್ಲ. ನಮ್ಮ ಮಟ್ಟಕ್ಕೆ ಬರೀ ಏನು ಬೇಕಾದ್ರೆ ಸಿಗ್ತಕ್ಕೆ, ನಮ್ಮ ಮಟ್ಟಕ್ಕೆ ಬರೋದಿಲ್ಲ. ಅವ ಹಂಗ ಅಂದತ್ತಾರೆ ನಾರದ ಮಹರ್ಷಿಗಳಿಗೆ. ಹಂಗ ಅಂದತ್ತವ ಇಲ್ಲ ಮಕ್ಕಳು ನೌಕರಿ ಹತ್ತವು, ಕಂಡಪಟ್ಟಿ ಸಾಲಿ ಕಲಿಸಿದನು, ಅದ್ರ ತಲೆ ಮ್ಯಾಗಟ್ಟ ಅಕ್ಕಿ ಕಾಳು ಒಗೆದು ಬರ್ತಾನ ಅಂದತ್ತ. ಹಂಗಾರೆ ಬರೋದು ಗಚ್ಚಿಲ್ಲ ಅಂದತ್ತ. ಅಕ್ಕಿ ಕಾಳು ಒಗೆದು ಬರ್ತಾನ ಅಂದತ್ತ. ಹಿಂಗೆ ಬರ್ತಾನವ್ರು ಯಾರೂ ಇಲ್ಲಪ್ಪ, ನೀ ಬರ್ತಾನವ್ರು ಯಾಂದಿಲ್ಲ ಅಂದತ್ತ ಅವ್ನು ನಾರದ ಮಹರ್ಷಿ. ಮತ್ತು 2-3 ವರ್ಷ ಹೋಗಿತ್ತ ರೀ. ಮತ್ತು ಮೊದಲು ನಾರಾಯಣ ಅಡ್ಕೊಂಡು ಅಡ್ಡಾಡ್ಕೋತ ಮತ್ತು ಅಲ್ಲಿ ಹಾಲು ಹೋಗ್ಬೇಕಾರೆ ಸಾವುಕಾರನ ನೆನಪಾಗ್ಬೇಕು ಯಜಮಾನ ಅಂತ ಬಂದತ್ತ. ಬರೋ ತಡ ಇಲ್ಲ, ಅಕ್ರು ವಯಸ್ಸಾಗಿತ್ತ ರೀ. ಕೈಯಾಗ ಕಾಲ ನಡಗಿದ್ದಿರ್ತವೆ. 4-5 ವರ್ಷ ಅಂದ್ರೆ ಮತ್ತು ಕೈಯಾಗ ಕಾಲ ನಡಗ್ತಿದ್ವು ಅತ್ತ. ಕೈಯಾಗ ಬಡಿ ಬಂದಿತ್ತತ್ತ. ಆತ ತಾಟ್ ಇಟ್ಟಿರತ್ತ, ಹೊರಗೆ ಗಂಟಿ ಕಟ್ಟಿರತ್ತ. ನೋಡಿದ್ರೆ ವಯಸ್ಸಾಗಣ ನಿಮ್ಗೇನು ಬೇಕಾದ ಒಂದು ಅದನ್ನ ಅವ್ರ ಕೊಲೆಕ್ಕ ನಿಮ್ಮ ಕೊಲೆಕ್ಕ ಒಂದು ಗಂಟೆ ಕಟ್ಟಿರ್ತಾರೆ. ಅದನ್ನು ಏನು ಬೇಕಾದ್ರೂ ಸಹಿತ ಅದನ್ನ ಹಿಡಿದು ಜಗದು ಮಹಾರಾಷ್ಟ್ರ ಬಸ್ನಾಗ ಇರ್ತಾವೆ ನೋಡಿದಿಲ್ಲ. ಹಿಂಗೆ ಜಗ್ತಾರ ಅವ್ರು. ಆ ಜಗನ ಅದು ಉಸಿರು ಹಿಡಿದು ಜಗ್ದಂಗೆ ಮಾಡ್ತೈತಿ ಮಹಾರಾಷ್ಟ್ರ ಗಡಿ. ಅವ್ರು ಜಗ್ತಾರ ಹಿಂಗೆ ಹಂಗೆ ಗಂಟಿ ಕಟ್ಟಿರ ಮುತ್ಯಾಗ್ರಿ. ಗಂಟಿ ಕಟ್ಟಿರು ತಾಟ ಆಚಾರಿಗೆ ಇಟ್ಟಿರು. ವಯಸ್ಸಾಗಿತ್ತು. ಆಗ ನಾರದ ಮಹರ್ಷಿಗಳು ಹೋಗ್ತಾ ಇದ್ದಾರೆ. ಹೋಗುತ್ತಡ ಇಲ್ಲ ಅಂದರು. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮದುವೆದು ಮಾಡಿದಿದ್ಲು. ಮಾಡಿದೆ ಅನ್ನೋವಾಗ 4-5 ವರ್ಷ ಬಿಟ್ಟು ಬರ್ತಾನೆ ಅಂದಿದ್ದಿ. ಇನ್ನೇನೆ ಬಾಲ ನೀನು ಯಾಕೆ ಮಹಾತ್ಮರ ಸಂಘದಾಗ ಇರಬೇಕು, ತಪ್ಪು ಚಿಂತನೆ ಕೇಳಬೇಕು, ಶಿವನ ನಾಮಸ್ಮರಣೆ ಮಾಡಬೇಕು. ಒಂದು ಸ್ವಲ್ಪ ಬಾನಿ ಅದನ್ನ ಬಿಟ್ಟು ಬಾನಿ ಅನ್ನೋ ತಡ ಇಲ್ಲ. ಒಂದಕ್ಕೆ ಮೊಮ್ಮಕ್ಕಳನ್ನ ಕಂಡಿದನು, ಇನ್ನು ಮರಿಮಕ್ಕಳನ್ನ ಕಾಂಡ ಬರ್ತಲ್ಲ. ಸಂಸಾರ ಬಿಡುಗಲ್ರಿ. ಅದಕ್ಕೆ ಭಾರಿ ಜಿಡ್ಡು ಅಂದ ಮೊದಲು. ಸಂಸಾರದಾಗ ಬಿದ್ದವ್ರಿಗೇನೋ ಗೊತ್ತರೆ ಮತ್ತು ಹೆಂಗೈತದ್ರ ಟಿಕೆಟಿಯನ್ನು. ಅದಕ್ಕಾಗಿ ನೀವು ಮಜಾ ಹೇಳಿರ್ಬೇಕು. ನಾನು ಸಂಸಾರ ಮಾಡ್ಬೇಕು. ಏನು ಮಾಡಬೇಕು? ಈಗ ಕೆರೆ ಐತಿಲ್ಲ ನಮಗೆ. ಕೆರೆಗೆ ಎಣ್ಣೆ ನೀರು ಕುಡಿತಾವೆ, ಆಕಳು ನೀರು ಕುಡಿತಾವೆ, ಆಡು ನೀರು ಕುಡಿತಾವೆ, ಎಣ್ಣೆ ಕುಡಿತಾವೆ. ಮಗನ ನಡು ನೀರನ್ನೇ ಹೋಗ್ತಾವೆ. ರಾಡಿ ಹಬ್ಬಿಸ್ತಾವೆ. ಹಿಂದೆ ಚಾಲೋ ಮುಂದೆ ಚಾಲೋ ಇಲ್ರಿ. ಕಲಕ್ಕೆ ಮಾಡೇ ನೀರು ಕುಡಿತಾವೆ ಎಮ್ಗಳ. ಮತ್ತು ಆಕಳು ನೀರು ಕುಡಿತಾವ್ರಿ. ಆಕಳಲ್ಲಿ ನೀರು ಕುಡಿತಾವೆ. ನೀರು ಹೊಲಸು ಮಾಡ್ಕೋಗಿಲ್ಲ. ಮುಂದಿನ ಪಾದ ಅಟ್ಟ ಎದ್ದು ಏನು ಮಾಡ್ತಾವ್ರಿ? ನೀರು ಕುಡಿತಾವೆ. ಆಡು ನೀರು ಕುಡಿತಾವೆ. ಆಡು ನೀರು ಕುಡಿದು ನೋಡ್ರಿ ನೀವು ಕಾಲ ತೋರಿಸ್ಬೋದಿಲ್ರಿ. ಅವ ಅಟ್ಟನ ಆಗಿಲ್ಲ. ಹಂಗಿಲ್ಲಿ ಸಂಸಾರ ಅನ್ನತಕ್ಕಂಥದ್ದು ಮಾಡತ್ತಂದ್ರು ಸಹಿತ ನಾವು ಹೆಂಗೆ ಮಾಡ್ಬೇಕ್ರಿ? ಎಮ್ಮೆ ಹಂಗೂ ಮಾಡ್ರೆ ನಡೆದಿಲ್ಲ ಸಂಸಾರ. ಒಬ್ಬೊಬ್ರು ಬಿದ್ದಾರಿ ಕಂಡಪಟ್ಟಿ ಹೇಳಾಕ ಬರಬಾರ್ದು ಅನ್ನೋ ಹಂಗೆ ಬಿದ್ದಾರ. ಹಂಗೆ ಮಾಡ್ರಿ ಸಂಸಾರ ಎಲ್ಲದು ಆಕಳದಂಗೆ ಇರ್ಬೇಕು ನೋಡ್ರಿ. ಆಕಳ ನೀರು ಕುಡಿಬೇಕ್ರಿ. ಆ ಕಡೆ ನಿಮಿತ್ತಿಗೆ ಸಂಸಾರದಾಗಿದ್ರು ಸಹಿತ ಲಕ್ಷ ಎಲ್ಲ ಹೆಂಗಿರ್ಬೇಕ್ರಿ? ಪತ್ರ ಮೀಮಾಂಬಸ ಭಗವದ್ಗೀತೆ ಹೇಳ್ತಾರೆ. ಕಮಲ ಕೆಸರಿನಾಗ ಬಿಟ್ರೂ ಸಹಿತ ಅದ್ರ ಲಕ್ಷ್ಯ ಎಲ್ಲಿ ಇರ್ತೈತ್ರಿ? ಹಿರಿಯನ ಕಡೆ ಇರ್ತೈತಿಲ್ರಿ. ಹಂಗೆ ನಾವು ಸಂಸಾರದಾಗಿದ್ರೂ ಸಹಿತ ನಮ್ಮ ಲಕ್ಷ್ಯ ಎಲ್ಲಿರ್ಬೇಕ್ರಿ? ಗುರುವಿನ ಕಡೆ ಇರಬೇಕು, ಪರಮಾತ್ಮನ ಕಡೆ ಇರಬೇಕು. ಅಂದ್ರೆ ಇದು ಹೆಂಗ್ರಿ? ಆಟದಂಗೆ ಸಂಸಾರ ಮಾಡಿದಂಗೆ. ಮತ್ತು ಗುರುಗಳು ಬಂದ್ರೂ ಸಹಿತ ಭೇಟಿ ಆಕೆ ನಮಗೆ ಟೈಮ್ ಸಿಗಲಿಲ್ಲ, ಮಠಕ್ಕೆ ಬರಾಕ ನಮಗೆ ಟೈಮ್ ಇಲ್ಲ.
ಇಂಥ ದೊಡ್ಡ ಫಂಕ್ಷನ್ ಇಟ್ಟರು ಸಹಿತ ನಮಗೆ ಸಡುವಿಲ್ಲ ಅಂದ್ರೆ ನಾವು ಹೆಂಗಿದ್ದಂಗೆ ರೀ ಟಿಮ್ ಅದಕ್ಕೆ ಸಂಸಾರ 2-3 ನಿಮಿಷ ಸಾತ್ವಿಕ ಸಂಸಾರ, ರಾಜಸಿಕ ಸಂಸಾರ, ತಾಮಸಿಕ ಸಂಸಾರಕ್ಕೆ ಬರ್ತಾರೆ. ಸಾತ್ವಿಕ ಸಂಸಾರದವ್ರು ಏನಿರ್ತಾವ್ರು ಮನ್ಯಾಗ ಸಂಸ್ಕಾರ ಇರ್ತೈತೆ ಅವ್ರಿಗೆ. ಮಹಾತ್ಮರ, ಸಂತರ, ಶರಣರ ಮನೆಯಲ್ಲಿ ಶಿವಪೂಜನೆ, ಶಿವಚಿಂತನೆ ಇವೆಲ್ಲ ಇರ್ತಾವ್ರಿ. ಇವೆಂಥ ಸಂಸಾರ ಸಾತ್ವಿಕ ಸಂಸಾರ. ಇನ್ನು ರಾಜಸಿಕ ಸಂಸಾರ ನೋಡ್ರಿ, ಆದ್ರೆ ಹೊಲ ಬಂದ್ರೆ ಮನೆ ಕೂತ್ರ ಕಟ್ಟಿ ಮಲಗಿರ ಕೌಂಡಿ ಹೇಳಲ್ಲ. ನೆರೆ ಪುಣ್ಯ ಪಾಪಾದಿಗಳನ್ನರಿಯದೆ ನಿಜ ಉದರ ಪೋಷಣೆಗೈದವನಾಗಿ ಮರ ಹುಟ್ಟಿ ಮರ ಬೀಳುವ ತೆರದಿ ಜೀವಿಸುವ ಮೂಢನರನೆ ಪಾಮರನೆಂದೆನಿಸುವನು. ಪುಣ್ಯ ಅಂದರೆ ಏನು ಗೊತ್ತಿಲ್ಲ, ಪಾಪ ಅಂದ್ರೆ ಗೊತ್ತಿಲ್ಲ, ಮಠ ಅಂದ್ರೆ ಗೊತ್ತಿಲ್ಲ, ಗುರುಗಳು ಅಂದ್ರೆ ಗೊತ್ತಿಲ್ಲ, ಸತ್ಸಂಗ ಅಂದ್ರೆ ಗೊತ್ತಿಲ್ಲ. ಪುಣ್ಯ ಪಾಪ ಯಾರು ಕಂಡಾರಪ್ಪ ಅಂತಿರ್ತಾರ ಅವ್ರು. ತಮ್ಮ ಪುಣ್ಯ ಪಾಪ ನೋಡಿದೀನಿ ಅಂತ ಕೇಳ್ತಾರ. ಏನು ಮಾಡೋರ? ಮಠಕ್ಕೆ ಹೋಗ್ತೀಪ್ಪ ನೀವು, ಮಠಕ್ಕೆ ಬರೋರು ಕೇಳ್ತಿರ್ತಾರ. ಅವ್ರು ಕಟ್ಟಿ ಕೂತಿರ್ತಾರಲ್ಲಿ ಕಟ್ಟಿ ಕಂಪ್ನಿ. ಪುಣ್ಯ ಪಾಪ ಅಂದ್ರೆ ನೋಡಿದೀನಿ ನೀನು, ಯಾರು ಕಂಡಾರು? ಯಾರು ನೋಡಿದಾರು? ಸ್ವರ್ಗತ ನರಕತೆ ಯಾರು ನೋಡ್ಯಾರಪ್ಪ? ಇದೇ ಶರೀರದಾಗ ಏನಾಗ್ತೈತೆ ಅನ್ನೋದು ನಮಗೆ ಗೊತ್ತಿಲ್ಲ.